ಇಲ್ಲಿ ಎಲ್ರನ್ನೂ ಖುಷಿಯಾಗಿಡ್ಬೇಕು ಅಂತ ನೀವು ನಿಮ್ಮನ್ನೇ ಮರ್ತು ಹೋಗ್ತೀರಾ. ಆದ್ರೆ ಕೊನೆಗೆ ನಮಗ್ ಸಿಗೋದು ಅವ್ರ ನಿರ್ಲಕ್ಷ್ಯ ಮತ್ತೆ ಆ ಚುಚ್ಮಾತ್ಗಳು ಮಾತ್ರ. ನಾವ್ ಅವ್ರಿಗಾಗಿ ಏನೆಲ್ಲ ಮಾಡಿದೀವಿ ಅನ್ನೋದು ಯಾರಿಗೂ ನೆನ್ಪಿರಲ್ಲ. ಒಂದ್ ಚಿಕ್ಕ ತಪ್ಪು ಮಾಡಿದ್ರು ಸಾಕು ನಮ್ ಹಳೆಯ ಒಳ್ಳೆತನನೆಲ್ಲ ಮರ್ತ್ ಬಿಡ್ತಾರೆ. ಈ ಜನರಿಗೆ ನಿಮ್ಮ ಕಣ್ಣೀರನ್ನ ನೋಡಿ ನಗೋದೇ ಒಂದು ದೊಡ್ಡ ಖುಷಿ. ನಿಮ್ಮ ಮನಸ್ಸಿನ ಭಾರ ಯಾರಿಗೂ ಅರ್ಥವಾಗಲ್ಲ, ನೀವೇ ಅದನ್ನ ಹೊತ್ತು ನಡಿಬೇಕು. ಅದಕ್ಕೆ ನಿಮ್ಮ ಮೌನಕ್ಕೆ ಬೆಲೆ ಇಲ್ಲದ ಜಾಗದಲ್ಲಿ ಇನ್ಯಾವತ್ತೂ ಪ್ರೀತಿಗಾಗಿ ಹಠ ಮಾಡ್ಬೇಡಿ. ಯಾರ್ ನಿಮ್ಮನ್ನ ಬೇಡ ಅಂತಾರೋ ಅವರಿಂದ ಗೌರವಯುತವಾಗಿ ದೂರ ಸರಿದ್ಬಿಡಿ. ಬೈದವ್ರನ್ನ ತಲೆ ತೆಗ್ಯಾಕ್ ಹೋಗ್ಬ್ಯಾಡ್ರಿ. ಬೈದವ್ರನ್ನ ನಮ್ ತಲೆಯಾಗಿಂದ ಒಗದು ಬಿಡ್ರಿ, ಜೀವನ ಆರಾಮ ಇರ್ತೈತೆ ಅಷ್ಟ. ಯಾಕೆ ತಲೆಯಾಗುತ್ತೆ? ಬೈದವ್ರನ್ನ ನೀವು ವಾಪಸ್ ಬೈತೀನಿ ಅವನಿಗೆ, ಅದು ಅನಿಸ್ತೈತಿ ಮನಸ್ಸಿನಾಗ. ಅವ ನನಗೇನ ಅಂದ, ನನಗೆ ವಾಪಸ್ ಅನ್ಬೇಕಂತ ಎಲ್ಲಿವರೆಗೂ ನಿಮ್ ತಲೆಯಾಗಿರ್ತಾನ ಬೈದವ ಅಲ್ಲಿ ತಕ ರಾಜಾನೆ. ನಿಮ್ ತಲೆಯಾಗಿಂದ ಅವ್ನು ಒಗದು ಬಿಡ್ರಿ, ಅವ್ನು ಮುಗಿದು ಹೋಯ್ತು ಕೆಲಸ. ಹೊಕ್ಕನ್ ಬಿಟ್ಟ ಬೈದ್ಯಾ ಆಯ್ತಪ್ಪ ಆರಾಮಿರು ಅನ್ನೋದದ ಮುಂದ್ ಬರೋದದ. ಒಟ್ಟು ಎರಡು ಬಿಡುದು, ಎರಡು ನೆನಪಿಟ್ಕೊಳ್ಳೋದು. ಒಟ್ಟು ಬೈದವ್ರನ್ನ ಮರೆಯುದು. ಇನ್ನೊಂದ್ ಏನ್ ಬಿಡ್ಬೇಕು ಅಂದ್ರೆ ದಾನ ಮಾಡಿದ್ದನ್ನ ಬಿಟ್ಟು ಬಿಡ್ಬೇಕು. ಇನ್ ಎರಡು ಒಟ್ಟ ಮರಿಬಾರ್ದು.